Yes, okay, stop discussing. ಮುಗಿತ್ರಿ ಮಾತಾ ಇಲ್ಲ ನೀವೆಲ್ಲ ಡಿಸ್ಕಸ್ ಮಾಡ್ರಿ ನಾ 5 minutes ಟೈಮ್ ಕೊಡ್ತೀನಿ ಇಲ್ಲ ಮುಗಿಸ್ರಿ ಡಿಸ್ಕಷನ್ ನಿಮ್ದು ಮಾಡ್ತೀರಿ ಡಿಸ್ಕಸ್ ಮಾಡಿ ಕ್ವಶನ್ಸ್ ಕೇಳ್ತೀನಿ ಡಿಸ್ಕಸ್ ಮಾಡಿ ಹಾ ಏನಂತ ಹೇಳಿದ್ರಿ ಏನೋ ಅಂದ್ರಲ್ಲ ಜಲ್ದಿ ಮನೆಗೆ ಹೋಗೋದಲ್ರಿ ಮತ್ತು ಕಾಲೇಜ್ಗೆ ಯಾಕೆ ಬಂದ್ರಿ ಜಲ್ದಿ ಮನೆಗೆ ಹೋಗಿ ಕಾಲೇಜ್ ಯಾಕೆ ಬಂದ್ರಿ ಮನ್ಯಾಗ ದಬ್ಬಿ ಕಳ್ಸ್ಯಾರ ನಿಮಗೆ Yes, what we have discussed in our last class? ಮುಗಿತ್ರಿ ಏನ್ ಇವತ್ತಿನ ಡಿಸ್ಕಸ್ ಮಾಡಿದ್ರು ನಿನ್ನೆ ಡಿಸ್ಕಸ್ ಮಾಡಿದ್ರು ಏನಾವತ್ತು ಇಂಟರ್ವ್ಯೂ ಡಿಸ್ಕಸ್ ಮಾಡಿದ್ರು ಹಾ ಮುಗಿತ್ರಿ ಡಿಸ್ಕಷನ್ ಏನೇನ್ ಬಾಕಿ ಅದ ಇಲ್ಲ 5 minutes ಟೈಮ್ ತಗೋರಿ ಪೂರ್ತಿ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಲಿ ನಿಮ್ದು ಎಲ್ಲಾದ್ರೂ ಮೊಬೈಲ್ ತಗೊಂಡೇ ಕೂರ್ತೀನಿ ನಾನು maintain silence. Yes, what we have discussed in our last class? Advantages and advantages. Advantages of large scale industries. What are those advantages? ಎಲ್ಲ ಪಾಯಿಂಟ್ಸ್ ಕಂಪ್ಲೀಟ್ ಆಗ್ಯಾವ್ರಿ ಯಾರು ಎರಡು ಉದಾವ ಅಂತ ಎಲ್ಲ ಪಾಯಿಂಟ್ಸ್ ಕಂಪ್ಲೀಟ್ ಮಾಡಿ ಹೋಗಿ ನಿನ್ನೆ ಚೀಪ್ ಕ್ರೆಡಿಟ್ ತನ ಆಗೈತಿಲ್ರಿ ಕ್ಲಾಸ್ ಲಕ್ಷ ಕೊಟ್ರೆ ಗೊತ್ತಾಗ್ತದೆ ಸ್ಲೈಡ್ಸ್ ಬೇಕಂದ್ರೆ ಲಾಗಿನ್ ಆಗಿ ನೋಟ್ಸ್ ಅಂತ ಕೊಟ್ಟೆ ಕೊಡ್ತೀನಿ ಬಟ್ ಅಪ್ ಟು 6th of January ನೋಟ್ಸ್ ಕೇಳಕ್ ಹೋಗ್ಬೇಡ್ರಿ ಯಾರು Yes, what are the advantages? Advantages of large scale industries ಏನು ಡಿಸ್ಕಸ್ ಮಾಡತ್ತಿರಲ್ಲ ಇಷ್ಟೊತ್ತು ಹೇಳ್ರಿ ಅಡ್ವಾಂಟೇಜಸ್ ಆಫ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ silence what are the advantages of large scale industry ಯಾರು 5 minutes ಟೈಮ್ ಕೊಡಿ ಮೇಡಮ್ ಡಿಸ್ಕಸ್ ಮಾಡ್ತೀವಿ ಅಂತಂದ್ರಲ್ಲ ಎಕನಾಮಿ ಆಫ್ ಲೇಬರ್ ಮತ್ತೆ ಮತ್ತೇನ್ರಿ ಅಡ್ವಾಂಟೇಜಸ್ ಇಲ್ಲಿದ್ದವ್ರು ಲಾಗಿನ್ ಆಗದ್ರಿ ವಾಟ್ ಆರ್ ದಿ ಅಡ್ವಾಂಟೇಜಸ್ ಗರ್ಲ್ಸ್ ಕಡೆ ಫುಲ್ ಸೈಲೆಂಟ್ ಕುಂತೀರಿ ಹೇಳ್ರಿ ಅಡ್ವಾಂಟೇಜಸ್ ಏನು What are the advantages of large scale industry? ನಿನ್ನೆ ಎಷ್ಟು ಜನ ಕ್ಲಾಸ್ ಅಟೆಂಡ್ ಆಗಿರಿ ಗರ್ಲ್ಸ್ ಅಲ್ಲಿ ವಿದ್ಯಾ ರಾಂಪುರ್ ಅಟೆಂಡ್ ಆಗಿರಿ ಶಿಲ್ಪಾ ರಾಥೋಡ್ ಅಟೆಂಡ್ ಆಗಿರಿ ನೇಹಾ ಚವ್ಹಾಣ್ ಅಟೆಂಡ್ ಆಗಿರಿ
ಸುಪ್ರಿಯಾ ವಾಲಿಕರ್ ಆಗಿರಲ್ಲ ಹೇಳಿ. What are the advantages? ಅವ್ರದ ನೋಡಿ ಹೇಳಿ ಅಟ್ಲೀಸ್ಟ್. Yes, maintain silence. Experiment and research, economy of labor, economy of rent. Bulk buying and bulk selling. ಮತ್ತೆ leave. ನೀವು ಹೇಳೋದು ಅಟ್ಲಾಗೆ ಅದ, ನಾನು ಕೇಳಿಸ್ಕೋದು ಅಟ್ಲಾಗೆ ಅದ, ಬಿಡ್ರಿ. The next concept is ಮುಗಿಸ್ರಿ, ನಿಮ್ದ ಮುಗಿಸ್ರಿ. ಅಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಿ ನನಗೆ ಏನು ಬೇಕಾಗಿ ಕ್ಲಾಸ್ ಇದು ಟಾಪಿಕ್ ಸ್ಕಿಪ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಮುಗಿತ್ರಿ ಎಲ್ಲಾದ್ರೂ ಡಿಸ್ಕಷನ್? ಎಲ್ಲರೂ ಲಾಗಿನ್ ಆಗಿ ಯಾರ್ಯಾರು ಆನ್ಲೈನ್ ಅಟೆಂಡ್ ಆಗ್ತಾರೆ ನೋಡಿದ್ರಿ? ಯಾರ್ಯಾರು ಏನೇನು ಆನ್ಸರ್ ಮಾಡಿದ್ರೆ ಅದನ್ನ ನೋಡಿದ್ರಿ ಚಾಟ್ ಬಾಕ್ಸ್ನಾಗ? ಅದ್ಮ್ಯಾಗ ಆನ್ಸರ್ಸ್ ಹೇಳಿದ್ರಿ? ನೋಡ್ಕೊಂಡು ಹೇಳಿದ್ರಿ ಆನ್ಸರ್ಸ್? ನೆಕ್ಸ್ಟ್ we will move to the next topic, that is disadvantages of large scale industries. What are the drawbacks of yes stop what are the disadvantages of the large scale industry? The first one is less supervision. ಇಲ್ಲ ನಾವು ಒಂದೊಂದು ಪಾಯಿಂಟ್ ಹೇಳ್ಕೊತ ಹೋಗ್ತೀನಿ, ನೀವೇ ಅದನ್ನ ಡಿಸ್ಕಸ್ ಮಾಡಬೇಕು. ಪಾಯಿಂಟ್ಸ್ ಎಕ್ಸ್ಪ್ಲೇಷನ್ ಕೊಡ್ತೀನಿ ಅನ್ನೋದಾದ್ರೆ ಮಾತಾಡ್ರಿ. ನಿಮ್ಗೆ ಎಕ್ಸ್ಪ್ಲೇಷನ್ ಆಗಲ್ಲ ಅನ್ನೋದು ಬಾಯ್ ಮುಚ್ಕೊಂಡು ಸುಮ್ಮನೆ ಕೊಡ್ರಿ, ಬಯಸ್ಕೋಬೇಡ. See the less supervision. What do you mean by supervision? What do you mean by supervision? ಬ್ಲಾಕ್ ಶೆಡ್ಯೂಲ್. ಮತ್ತೆ ಏನೇನು ವರ್ಕ್ ಇರುತ್ತೆ ಸೂಪರ್ವಿಷನ್ ಅಲ್ಲಿ? ಮತ್ತೆ ಡೌಟ್ಸ್ ಕ್ಲಿಯರ್ ಮಾಡೋದು. ಮತ್ತೆ ಗರ್ಲ್ಸ್ ಕಡೆ ಭಾಳ ಸೈಲೆಂಟ್ ಕೂತ್ ಬಿಡ್ತೀರಿ, ಹೇಳ್ರಿ. ಮಾತೇ ಬರಲ್ಲ ಗರ್ಲ್ಸ್ಗೆ? ಮಾನಸಿಕ ಆಗ್ಯಾರ ಯಾಕ್ರಿ? ಮಾನಸಿಕ ಆಗಿರಿ ಯಾಕ್ರಿ? 2020 ಕಂಪ್ಲೀಟ್ ಆಯ್ತದ ಮಾನಸಿಕ ಆಗದೇನ? See here, less supervision means the owner cannot see all kinds of departments and he can't observe each and everything of ಮುಗಿಸ್ರಿ. ಇವತ್ತು ಹಾಕೋ ನಿಮ್ಮ ಮೂಡ್ ಭಾಳ ಅದ, ಮುಗಿಸ್ರಿ ನನ್ನ ಮಾತು. ಈ ಡಿಸ್ಅಡ್ವಾಂಟೇಜಸ್ ಪಾಯಿಂಟ್ಸ್ ಇಲ್ಲ ಸ್ಕಿಪ್ ಆಗ್ಬಿಡ್ರಿ. ಸ್ಕಿಪ್ ಮಾಡೋಣ್ರಿ? ಇಲ್ಲ ಮತ್ತೆ ನಿಮ್ಗೆಲ್ಲ ಗೊತ್ತದ, ಮತ್ತಾಕ ಎಕ್ಸ್ಪ್ಲೇಷನ್ ಹಂಗೇಂಗ್ರಿ? ಎಲ್ಲ ಗೊತ್ತದಲ್ಲ ನಿಮ್ಗೆ. See here, less supervision means the owner of the business, the owner of the enterprise can't observe each and every point of the business. So as I told you, in large scale businesses what will happen? They will produce variety of products, right? They will produce the variety of products within a single raw materials,
and the departments, he has to control various departments control ಮಾಡ್ಬೇಕ್ರಿ ಅವರು. So a single owner is he able to control each and everything of the business. So some of the malpractices will happen, right, in large scale businesses. Most of the scams ಎಲ್ಲ ಆಗ್ತಾವ್ರಿ large scale business ಅಲ್ಲೇ ಹೆಚ್ಚಿನ ಸ್ಕ್ಯಾಮ್ಸ್ ಆಗೋದೆಲ್ಲ ಅಲ್ಲೇ. ಈ ಕೋಲ್ಗೇಟ್ ಏನ್ ಸ್ಕ್ಯಾಮ್ ಆಗಿತ್ತು? ಕೋಲ್ಗೇಟ್ ಏನಾಗಿತ್ತು? ಒಂದು ಬೋನಿಗೆ ಇದು ಆಗುವಂತ ಹಾರ್ಮ್ಫುಲ್ ಪ್ರಾಡಕ್ಟ್ ಇತ್ತು. ಮತ್ತೆ ಅವ್ರ ಅಕೌಂಟ್ಸ್ ಮೇನ್ ಎಲ್ಲ ಲಾಸ್ಟ್ ಸ್ಕೇಲ್ ಬಿಸ್ನೆಸ್ ಸ್ಕ್ಯಾಮ್ ಆಗೋದೇ ಅಕೌಂಟ್ಸ್. ಸತಮ್ ಕಂಪ್ಯೂಟರ್ಸ್ ಆಗಿರ್ಬೋದು, ಮ್ಯಾಗಿದ ಅಂತೂ ಬೋತ್ ಎರಡು ರೀತಿ ಸ್ಕ್ಯಾಮ್ ಆಗಿತ್ತು. ಸೊ ಈ ರೀತಿ ಸಿ ದ ಓನರ್ ಕಾಂಟ್ ಸಿ ಈಚ್ ಅಂಡ್ ಎವ್ರಿ ಸಿಂಗಲ್ ಪಾಯಿಂಟ್ ಆಫ್ ದ ಕಂಪ್ನಿ because of the various departments, various kinds of products, and the business is too large. So because of that, he may be appoint a persons that he can appoint a head of the department or the supervisors, but personally he can't observe each and everything. Because of that, some of the malpractices the possibility of that malpractices will happen. malpractices ಆಗ್ಬೋದ್ರಿ, ಮಿಸ್ಟೇಕ್ಸ್ ಆಗ್ಬೋದ, ಪ್ರೊಡಕ್ಷನ್ ಅಲ್ಲೂ ಮಿಸ್ಟೇಕ್ಸ್ ಆಗ್ಬೋದು. ಈಗ ನಿಮ್ದೇ ಒಂದು ಶಾಪ್ ಅದ, ನೀವು ಅದನ್ನ ನಿಮ್ಗೆ ನೋಡಕ್ ಆಗಲ್ಲ ಅಂತ ಬೇರೆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಹೋದ್ರ ನಿಮ್ಮಷ್ಟೇ ಕೇರ್ ತಗೊಂಡ್ ವರ್ಕ್ ಮಾಡ್ತಾರಿ ಅವ್ರು. ಈಗ ನಿಮ್ದ ನೋಟ್ಸ್ ಕೊಟ್ಟಿರ್ತೀರಿ, ನೋಟ್ಸ್ ನಿಮ್ ಫ್ರೆಂಡ್ ಹತ್ರ ನೋಟ್ಸ್ ಇಲ್ಲ ಅಂತ ಬರೀ ನಂದೊಂದು ನೋಟ್ಸ್ ಬರೀಪಾ ಅಂತ ಕೊಡ್ತೀರಿ. ನಿಮ್ಮಷ್ಟು ಕೇರ್ ತಗೊಂಡ್ ಬರ್ದು ಕೊಡ್ತಾರ ನಿಮ್ ಫ್ರೆಂಡ್ಸ್? ನಿಮ್ಗೆ ಬರೆಯುವುದೇ ಇಲ್ಲ. ಮೇಬಿ ಗರ್ಲ್ಸ್ ಅಲ್ಲಿ ಬರ್ದು ಕೊಡ್ಬೋದು, ಬಾಯ್ಸ್ ಅಲ್ಲಿ ಬರೆಯುವುದೇ ಇಲ್ಲ. ಅದೇ ಇಲ್ಲ ಆಗೋದು ನೋಡಿ ಲಾಸ್ಟ್ ಸ್ಕೇಲ್ ಬಿಸ್ನೆಸ್ ಅಲ್ಲಿ. ಮೊದ್ಲೇ ಮಾಡಿದ್ರು ಓನರ್ ಬಂದು ನೋಡುದಿಲ್ಲ ಅಂತ ಮತ್ತೆ malpractice ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಅ ಬಿಗ್ disadvantage to the large scale business. The owner can't see each and every point of the business just because of huge investment. That is, the business is too large and he has to produce various kinds of products within a single place. Understood this point? The next is individual taste ignored. Yes, in a large scale businesses they used to maintain uniformity in that business. The packing process will be the same, or the product design, the type of the product, everything will be same. Because of that, the taste of the individuals. See, here I told that this whole business will be controlled by the owner. He used to think of his own point of view. ಈಗ ನಿಮ್ದು ನೀವು ಒಂದು ಓನರ್ ಇದ್ದೀರಿ, ಒಂದು ಯಾವುದೋ ಒಂದು ಶಾಪಿಂದ ಆಗಿರ್ಬೋದು, ಎದ್ರದ್ದು ಒಂದು ಓನರ್ ನಿಮ್ದು ಕ್ಲಾಸ್ ಎಲ್ಲ ಇದೆ, ನಿಮ್ ಕ್ಲಾಸ್ ರಿಪ್ರೆಸೆಂಟೇಟಿವ್ ಅದ್ರಿ ಅಂತ ತಿಳ್ಕೊಂಡು ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡ್ತಿರೋ, ನಿಮ್ ಫ್ರೆಂಡ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡ್ತಿರೋ. ಏನೇ ಒಂದು ಡಿಸಿಷನ್ ತಗೋಬೇಕಂದ್ರು ನಿಮ್ಗೆ ಏನೋ ಒಂದು ವರ್ಕ್ ಕೊಟ್ಟಿರ್ತಾರ, ಈ ರೀತಿ ಒಂದು ಫಂಕ್ಷನ್ ಅದಪ್ಪ ನೀವು ಆರ್ಗನೈಸ್ ಮಾಡ್ಬೇಕು, ಯಾರಿಗೆ ಏನೇನು ಅಲೋಕೇಟ್ ಮಾಡ್ತೀವಿ ಮಾಡಂತ ನಿಮಗೆ ಹೇಳ್ಬಿಟ್ಬಿಡ್ತಾರೆ. ಅವಾಗ ಏನ್ ಮಾಡ್ತೀರಿ ನೀವು? ನಿಮ್ ಫ್ರೆಂಡ್ಸ್ ಒಪಿನಿಯನ್ ತಗೋತೀರ ಅಥವಾ ನೀವೇ ಸೆಲೆಕ್ಟ್ ಮಾಡ್ತಿರೋ, ಇವ್ರಿಗೆ ಇದು ವರ್ಕ್ ಕೊಡ್ಬೇಕು, ಮಾರ್ಕೆಟಿಂಗ್ ವರ್ಕ್ ಒಬ್ರಿಗೆ ಕೊಡ್ಬೇಕು, ಆಂಕರಿಂಗ್ ವರ್ಕ್ ಒಬ್ರಿಗೆ ಕೊಡ್ಬೇಕಂತ ನೀವು ಡಿಸೈಡ್ ಮಾಡ್ತಿರೋ ಅಥವಾ ಡಿಸ್ಕಸ್ ಮಾಡಿ ಇಂಡಿವಿಜುವಲ್ ಪಾಯಿಂಟ್ ನ ಒಪಿನಿಯನ್ಸ್ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಿರೋ? ಫಸ್ಟ್ ಡಿಸ್ಕಸ್ ಮಾಡ್ತೀರಿ, ಆಮೇಲೆ ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಓಕೆ ನಿಮ್ಗೆ ಯಾರು ಕರೆಕ್ಟ್ ಅನ್ಸುತ್ತೆ ಅವ್ರಿಗೆ ಕೊಡ್ತೀರಾ, ಬೇರೆಯವ್ರಿಗೆ ಯಾರು ಬಂದು ಕೇಳ್ತಾರ ಅವ್ರಿಗೆಲ್ಲ ಕೊಟ್ಕೊತ ಹೋಗ್ತಿರೋ? ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಥಿಂಕ್ ಮಾಡ್ಕೊಡ್ತಿಲ್ಲ. ದ ಸೇಮ್ ಹಿಯರ್ ಓನರ್ ಇಲ್ಲಿ ಏನ್ ಮಾಡ್ತಾನೆ, ಅವೇ ಓಕೆ ಮ್ಯಾನೇಜರ್ಸ್ ಇರ್ಬೋದು, ಸಪರೇಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಅಲ್ಲಿರುವಂತ ಅಡ್ಮಿನಿಸ್ಟ್ರೇಟಿವ್ ವರ್ಕರ್ಸ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಹೆಡ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು. ಸೊ ಲಾಸ್ಟ್ 10 years ಇಂದ 5 years ಇಂದ ವರ್ಕ್ ಮಾಡ್ತಾ ಇರೋರಿಗೆ ಅಟ್ಲೀಸ್ಟ್ ಸಮ್ ನಾಲೆಜ್ ಅಂದ್ರೆ ಬಂದಿರುತ್ರಿ ಅವ್ರ ಪ್ರಾಡಕ್ಟ್ ಬಗ್ಗೆ, ಆ ಕಂಪ್ನಿ ಬಗ್ಗೆ. ಇದು ನಮ್ಮ ಕಂಪ್ನಿ ಅದ, ಈ ತರ ಇನ್ಫಾರ್ಮೇಶನ್ ಅದ ಇದ್ರದ್ದು. ನಾವು ಒಂದು ಪ್ರಾಡಕ್ಟ್ ನ ನಾವು ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಡೌನ್ ಆಗ್ತಿದೆ ಅಂದ್ರೆ, ಮಾರ್ಕೆಟಿಂಗ್ ಡೌನ್ ಆಗ್ತಿದೆ ಅಂದ್ರೆ ಅಟ್ಲೀಸ್ಟ್ ಅವ್ರ ಒಪಿನಿಯನ್ ಅವ್ರು ಹೇಳಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಾ? ಮಾಡ್ತಾರೆ ಇಲ್ರಿ ಸೂಪರ್ವೈಸರ್ಸ್? ಇಂಪ್ರೂವ್ಮೆಂಟ್ ಮಾಡ್ತಾರೆ ಇಲ್ರಿ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ, ಇಂಪ್ರೂವ್ಮೆಂಟ್ ಮಾಡ್ತಾರೆ ಇಲ್ಲ? ಬಟ್ ಹಿಯರ್ ದೇ ಡೋಂಟ್ ರೈಟ್ ದಟ್ ಕೈಂಡ್ ಆಫ್ ಇಂಪ್ರೂವ್ಮೆಂಟ್. ಫಸ್ಟ್ ಅವ್ರು ಏನೇ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಓನರ್ ಹೋಗಿ ಕೇಳಬೇಕು.
ಓನರ್ ಹಿ ಯೂಸ್ ಟು ಥಿಂಕ್ ಆಫ್ ಓನ್ ಪಾಯಿಂಟ್ ಆಫ್ ವ್ಯೂ. ಅವ್ರಿಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾರೆ. ಈ ಪ್ರಾಡಕ್ಟ್ ಡಿಸೈನು ಸ್ಕ್ವೇರ್ ಅಲ್ಲೇ ಇರಬೇಕು ಅಂದ್ರೆ ಸ್ಕ್ವೇರ್ ಅಲ್ಲೇ ಇರಬೇಕು, ರೌಂಡ್ ಅಲ್ಲೇ ಪ್ಯಾಕ್ ಮಾಡಿದ್ರೆ ರೌಂಡ್ ಅಲ್ಲೇ ಪ್ಯಾಕ್ ಮಾಡಬೇಕು. ಅದು ನಾವು ಕಸ್ಟಮರ್ಸ್ ಕನ್ವೀನಿಯಂಟ್ ಆಗ್ತಿದೇನೋ ಇಲ್ವೋ ಥಿಂಕ್ ಮಾಡಲ್ಲ. ಜಸ್ಟ್ ಒಂದು ಇನ್ಫಾರ್ಮೇಟಿವ್ ಇಲ್ಲಿ ಇಂಡಿವಿಜುವಲ್ ಟೇಸ್ಟ್ ಅಂದ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಅವ್ರ ಒಪಿನಿಯನ್ಸ್ಗೆ ಅವ್ರ ಟೇಸ್ಟ್ಗೆ ಯಾವುದೇ ರೀತಿ ಬೆಲೆ ಇರಲ್ಲ. ದೇ ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಟು ದೇರ್ ಓನ್ ಒಪಿನಿಯನ್ಸ್ ಹಿಯರ್. ದ ಡಿಪಾರ್ಟ್ಮೆಂಟ್ಸ್ ಹೆಡ್ಸ್, ಇಟ್ ಮೇ ಬಿ ಆಫ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ಸ್, ಯಾವ ರೀತಿ ಮೇನ್ ಓನರ್ಸ್, ಇಕ್ವಿಟಿ ಹೋಲ್ಡರ್ಸ್ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿರ್ಬೋದು, ಅವ್ರು ಏನ್ ಡಿಸಿಷನ್ ತಗೋತಾರ ಅದನ್ನ ಜಸ್ಟ್ ಫಾಲೋ ಅಪ್ ಮಾಡಬೇಕು. ಇಲ್ಲಿ ತಮ್ಮದೇ ಓನ್ ರೂಲ್ಸ್ ಓನ್ ಒಪಿನಿಯನ್ ಯೂಸ್ ಮಾಡ್ಕೊಂಡು ಕಂಪ್ನಿ ಇಂಪ್ರೂವ್ಮೆಂಟ್ ಮಾಡ್ತೀನಿ, ಹೊಸದೇನೋ ತಗೊಂಬಂದು ಇನೋವೇಷನ್ ಮಾಡ್ತೀನಿ ಅಂದ್ರೆ ಚಾನ್ಸ್ ಇಲ್ಲ. ಅದೇ ರೀತಿ ಏನೋ ಒಂದು ಟೆಕ್ನಾಲಜಿ ತಗೊಂಡ್ಬರ್ಬೇಕು, ಏನೋ ಒಂದು ಇನೋವೇಷನ್ ಮಾಡಬೇಕು, ಇಲ್ಲ ಪ್ರಾಡಕ್ಟ್ ಡಿಸೈನ್ ಅಲ್ಲೇ ಚೇಂಜ್ ಮಾಡಬೇಕು ಅಂದ್ರು ಮೇನ್ ಯಾರಿಗೆ ಕನ್ಸರ್ನ್ ಮಾಡಬೇಕು, ಓನರಿಗೆ ಕನ್ಸರ್ನ್ ಮಾಡಿ ಅವ್ರು ಓಕೆ ಅಂದ್ರೆ ಮಾತ್ರ ಇವ್ರು ಚೇಂಜಸ್ ಮಾಡಬೇಕು. ಸೊ ಇಂಡಿವಿಜುವಲ್ ಟೇಸ್ಟ್ ಆರ್ ಇಗ್ನೋರ್. ಅವರಿಗೆ ಫುಲ್ ಫ್ರೀಡಮ್ಸ್ ಇರಲ್ಲ. ಪ್ರೊಡಕ್ಷನ್ ಹೆಡ್ ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೆಡ್ಸ್ಗೆ. ಅಂಡರ್ಸ್ಟುಡ್ ದಿಸ್ ಪಾಯಿಂಟ್? ಇದು ಪಾಯಿಂಟ್ ಯಾರಿಗೆ ಅರ್ಥ ಆಯ್ತ್ರಿ? ಸೆಕೆಂಡ್ ಪಾಯಿಂಟ್ ಯಾರಿಗೆ ಅರ್ಥ ಆಯ್ತು? ಸೆಕೆಂಡ್ ಪಾಯಿಂಟ್ ಯಾರಿಗೆ ಅರ್ಥ ಆಯ್ತು? ಎಲ್ಲರಿಗೂ ಅನಿಸ್ತಾನೆ ಇಲ್ಲ ಅರ್ಥ ಆಗುತ್ತೆ ಕ್ಲಾಸ್. ಅಂಡರ್ಸ್ಟುಡ್ ಆರ್ ನಾಟ್? Then next one, the absence of, see ಇವತ್ತು ಡಿಸ್ಅಡ್ವಾಂಟೇಜ್ ಅಷ್ಟೇ ಹೇಳಿ ಕ್ಲಾಸ್ ವೈಂಡ್ ಅಪ್ ಮಾಡ್ತೀನಿ. ಯಾವ ಚಲೋ ಆಗಲ್ಲ. See the next one is absence of personal elements. See your personal, the owner can't take personal care for each and every department. The first one, less supervision. He can't control each and every department, right? The same way, personal in attention ಯಾವ ಕಂಪ್ನಿಗೂ ಕೊಡಕ್ಕಾಗಲ್ಲ. In large scale businesses ಹೋಗಿ ಈಗ ನೀವು see ಕ್ಲಾಸ್ ಅಲ್ಲಿ 4 to 5 ಸ್ಟೂಡೆಂಟ್ಸ್ ಇರೋ ಪರ್ಸನಲ್ ಕೇರ್ ತಗೋಬೋದಾ? ಪ್ರತಿಯೊಬ್ಬರ ಹತ್ರ ಹೋಗಿ ಈ ರೀತಿಯಾದ ಸಪ್ರೇಟ್ ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಹೇಳ್ಬೋದು. ಬಟ್ ಅದೇ ಒಂದು ಕ್ಲಾಸ್ ಅಲ್ಲಿ ಮಿನಿಮಮ್ 200 ಸ್ಟೂಡೆಂಟ್ಸ್ ಇರೋ ಪರ್ಸನಲ್ ಕೇರ್ ಆಗುತ್ತೆ. ಪರ್ಸನಲ್ ಕೇರ್ ತಗೊಂಡು ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಹೋಗಿ ಅರ್ಥ ಮಾಡಿಸ್ಕೊಡಕ್ ಆಗತ್ರಿ? ಸೇಮ್ ಅಲ್ಲಿ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇರ್ತಾವ. ಓಕೆ, ಪ್ರತಿಯೊಂದು ಪ್ರಾಡಕ್ಟ್ ಇನ್ಫಾರ್ಮೇಶನ್ ಪರ್ಸನಲ್ ಕೇರ್ ಆಗಿ ತಗೊಂಡು ಹೋಗಿ ನೋಡಕ್ ಓನರ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ದ ಓನರ್ ಟು ಟೇಕ್ ಪರ್ಸನಲ್ ಕೇರ್ ಫಾರ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್, ಬಿಕಾಸ್ ಹಿ ಹ್ಯಾಸ್ ಟು ಸಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಹಿ ಹ್ಯಾಸ್ ಟು ಸಿ ಸೇಲ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು, ದ ಸೇಮ್ ವೇ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಅದು ಬಿಟ್ಟು ನೆಕ್ಸ್ಟ್ ಕಂಪ್ನಿ ಸೇಲ್ಸ್ ಬಂದ್ರೆ ಅದೆಲ್ಲ ಬಂದ್ರಿ, ಸೇಲ್ಸ್ ಡಿಪಾರ್ಟ್ಮೆಂಟ್ ಇಟ್ ವಿಲ್ ಇನ್ಕ್ಲೂಡ್ ಪ್ರಮೋಷನ್ ಡಿಪಾರ್ಟ್ಮೆಂಟ್ ಎಲ್ಲ ಬಂತು. ನೆಕ್ಸ್ಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅದನ್ನ ನೋಡ್ಬೇಕು. ನೆಕ್ಸ್ಟ್ ಗೌರ್ಮೆಂಟ್ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಿದ್ರೆ ಅದನ್ನ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಹೌದ್ರಿ, ಒಂದು ಬಿಸ್ನೆಸ್ ರನ್ ಮಾಡಕತ್ತಿ ಅಂದ್ರೆ ಎಲ್ಲಾ ರೀತಿನೂ ಲಕ್ಷ ಕೊಡ್ಬೇಕು ನಾವು. ಈಗ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಮಾಡಿದ್ರೆ ಪರ್ಸನಲ್ ಕೇರ್ ತಗೊಳಕಾಗತ್ತಾ? ಈಗ ನೀವೇ ನಿಮ್ಗೆ ವರ್ಕ್ ಅಲಾಟ್ ಮಾಡಿಬಿಟ್ಟಿರ್ತೀವಿ, ಮನೆ ಇಂಡಿವಿಜುವಲ್ ವರ್ಕ್ ಅಲಾಟ್ ಮಾಡಿದ್ರಲ್ಲ, ನಿಮ್ದು ವರ್ಕ್ ಅಷ್ಟೇ ನೀವು ಮಾಡಿದ್ರಿ, ಬೇರೆ ವರ್ಕ್ ಮಾಡಾತಾರ ಅಥವಾ ಮಾಡ್ತಿಲ್ವ ಅಂತ ಯಾರಾದ್ರೂ ಹೋಗಿ ಲಕ್ಷ ಕೊಟ್ಟು ನೋಡಿದ್ರಿ? ನೀವು ಬಿಯಾಂಡ್ ಲಿಮಿಟ್ ಇದ್ದೀರಿ, ನೀವು ಹೇಳಕ್ಕಾಗಲ್ಲ. ಸಿ ನಿಮ್ಗೆ ಏನ್ ವರ್ಕ್ ಕೊಟ್ಟಿರ್ತಾರೆ, ಸಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ಮೇಲೆ ಅವ್ರದ್ದು ಅಷ್ಟೇ ವರ್ಕ್ ಅವ್ರು ಮಾಡ್ತಾರೆ. ಅವ್ರು ಹೋಗಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಕ್ಕಾಗತ್ರಿ ವರ್ಕ್? ಅಷ್ಟು ಪರ್ಸನಲ್ ಕೇರ್ ತಗೊಂಡು ಮಾಡ್ತಾರ? ಇನ್ ಎನಿ ಕೇಸ್ ಏನಾದ್ರು ಮಿಸ್ಟೇಕ್ಸ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಮಿಸ್ಟೇಕ್ಸ್ ಆದ್ರೂ ಯಾರು ರೆಸ್ಪಾನ್ಸಿಬಲ್? ಒಂದು ಸೇಲ್ಸ್ ಡಿಪಾರ್ಟ್ಮೆಂಟು, ಅದು ಬಿಟ್ಟರೆ ಓನರ್. ವೈ? ಬಿಕಾಸ್ ಹಿ ಡಿಡಂಟ್ ಟೇಕನ್ ದ ಪರ್ಸನಲ್ ಕೇರ್ ಆಫ್ ದಟ್ ಸೇಲ್ಸ್ ಡಿಪಾರ್ಟ್ಮೆಂಟ್. ಈಗ ನಾವೇ ಪ್ರತಿಯೊಬ್ಬ ಸ್ಟೂಡೆಂಟ್ 200 ಸ್ಟೂಡೆಂಟ್ ಇರಲಿ 300 ಇರಲಿ, ಪ್ರತಿಯೊಬ್ಬರಿಗೂ ಪರ್ಸನಲ್ ಕೇರ್ ತಗೊಂಡು ಟೀಚ್ ಮಾಡಿದ್ರೆ ಯು ವಿಲ್ ಗೆಟ್ 100% ರಿಸಲ್ಟ್. ಹೌದಾ? ಅದೇ 200 ಸ್ಟೂಡೆಂಟ್ಸ್ ಅದಾರೆ, ಅವ್ರಿಗೇನು ಪರ್ಸನಲ್ ಕೇರ್ ತಗೊಳ್ಳೋದು ಅಂತ ನಮ್ಗೆ ಹೆಂಗ್ ಬೇಕು ಹಂಗೆ ಹೇಳೋಗ್ಬಿಟ್ರೆ ನಮ್ಗೆ ರಿಸಲ್ಟ್ ಸಿಗತ್ರಿ? 50% ರಿಸಲ್ಟ್ ಸಿಗಲ್ಲ. ಅದೇ ರೀತಿ ಇಲ್ಲಿ ಓನರ್ ಹಿ ಕಾಂಟ್ ಟೇಕ್ ಪರ್ಸನಲ್ ಕೇರ್ ಫಾರ್ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್, because he has to look at the production, sales and the problems of the laborers, workers, administrative problems,
and the problems of the shareholders, governments, has to maintain the account department. The main thing, account department handle ಮಾಡ್ಬೇಕ್ರಿ ಅವರು ಎಲ್ಲ ಬಿಟ್ಟರು ಅಕೌಂಟ್ ಡಿಪಾರ್ಟ್ಮೆಂಟ್ ಬಿಡಕ್ಕಾಗಲ್ಲ ಅವ್ರಿಗೆ. ಸೊ ಇಷ್ಟೆಲ್ಲ ಆಸ್ಪೆಕ್ಟ್ ಇರುವಂತ ಪರ್ಸನಲ್ ಆಗಿ ಇದೇ ಒಂದು ಡಿಪಾರ್ಟ್ಮೆಂಟ್ಗೆ ಪರ್ಸನಲ್ ಕೇರ್ ತಗೊಂಡು ಅದು ಒಂದನ್ನ ಇಂಪ್ರೂವ್ ಮಾಡ್ತೀನಿ ಅನ್ನೋದು ದಟ್ ಈಸ್ ಇಂಪಾಸಿಬಲ್ ಹಿಯರ್. ಅಂಡರ್ಸ್ಟುಡ್ ದಿಸ್ ಒನ್? Yes, possibility of depression just because of lot of tensions. ಒಂದ್ ಕಡೆ ವರ್ಕ್ ಕರೆಕ್ಟ್ ಆದ್ರೆ ಇನ್ನೊಂದ್ ಕಡೆ ವರ್ಕ್ ಕರೆಕ್ಟ್ ಆಗಿರಲ್ಲ. If work is smoothly done in the production department, there will be some mistakes in the sales department. If sales department is prompt, and there will be mistakes in the account department, just because of not coordination. ಯಾಕಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಅನ್ನೋದೇ ಇರಲ್ಲ. ನಿಮ್ಮ ವರ್ಕ್ ನೀವು ಮಾಡಿ, ನಮ್ಮ ವರ್ಕ್ ನಾವು ಮಾಡ್ತೀವಿ. ಮೇ ಬಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ರೆಕಾರ್ಡ್ಸ್ ಕೊಟ್ಟಿರ್ಬೋದು ಅಕೌಂಟ್ಸ್ಗೆ, ಸೇಲ್ಸ್ ಡಿಪಾರ್ಟ್ಮೆಂಟ್ದವ್ರು ಕೊಡಲ್ಲ. ಸೇಲ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟು ಪ್ರೊಡಕ್ಷನ್ದವ್ರು ಕೊಡಲ್ಲ. ಮೇ ಬಿ ಎಕ್ಸಾಕ್ಟ್ ಫಿಗರ್ಸ್ ಕೊಡಲ್ಲ. ಸಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಎಕ್ಸಾಕ್ಟ್ ಫಿಗರ್ಸ್ ಕೊಟ್ಟಾರೆ ಅಕೌಂಟ್ಸ್ ಹ್ಯಾಂಡಲ್ ಮಾಡೋದು ಈಸಿ ರೀ? ಈಸಿನಾ ಡಿಫಿಕಲ್ಟು? ಈ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಎಕ್ಸಾಕ್ಟ್ ಫಿಗರ್ಸ್ ಕೊಟ್ಟಾರೆ ನಮ್ಮಲ್ಲಿ ಇಷ್ಟು ಪ್ರೊಡಕ್ಷನ್ ಆಗದ ಅಂತ ಗೊತ್ತಾರೆ ಸೇಲ್ಸ್ ಡಿಪಾರ್ಟ್ಮೆಂಟ್, ಇಟ್ ವಿಲ್ ಬಿ ಈಸಿ ಫಾರ್ ದ ಸೇಲ್ಸ್ ಡಿಪಾರ್ಟ್ಮೆಂಟ್ ಟು ಸೆಲ್ ದ ಪ್ರಾಡಕ್ಟ್. ಹೌದ್ರಿ? ಈಗ ಒಂದು ಪ್ರೊಡಕ್ಷನ್ ಯೂನಿಟ್ ಅದ, ಅವರು ತಮ್ಮ ರಾ ಮೆಟೀರಿಯಲ್ಸ್ನ ಕನ್ವರ್ಟ್ ಮಾಡಿ ಫಿನಿಶ್ಡ್ ಗೂಡ್ಸ್ ಅಂತ ಕನ್ವರ್ಟ್ ಮಾಡಿ ಯಾರಿಗೆ ಕೊಡಬೇಕು? ಸೇಲ್ಸ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಾ? ಜಸ್ಟ್ ಟು ಸೇಲ್ ಫಾರ್ ದ ಸೇಲ್ಸ್ ಪರ್ಪಸ್, ಬಿಕಾಸ್ ಸೇಲ್ಸ್ ಇಸ್ ದ ಮೇನ್ ಇನ್ಕಮ್ ಫಾರ್ ದ ಬಿಸ್ನೆಸ್. ಸೇಲ್ಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋದು 800 ಅಂತ ಅಷ್ಟೇ ಕೊಟ್ರೆ ಇನ್ನು 200 ಯೂನಿಟ್ಸ್ ಇರೋ ರೆಕಾರ್ಡ್ಸೇ ಕೊಡಲ್ಲ. ಆಗ ಮಿಸ್ಟೇಕ್ಸ್ ಯಾವ್ದಾಗತ್ರಿ? ಬೋತ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೇಲ್ಸ್ ಡಿಪಾರ್ಟ್ಮೆಂಟ್ ದಟ್ ಡಿಪಾರ್ಟ್ಮೆಂಟ್ ಇಸ್ ಹ್ಯಾವಿಂಗ್ ಅ ರೈಟ್ ಟು ಆಸ್ಕ್ ದ ಪ್ರೊಡಕ್ಷನ್. ಅವರು ಹಾರಿಸ್ಕೋಬಹುದು, ನೀವು ನಮ್ಗೆ ಇಷ್ಟೇ ಕೊಟ್ಟಿರಿ ನಾವು ಇಷ್ಟೇ ಸೇಲ್ಸ್ ಮಾಡಿವಿ ಅಂತ ಅವ್ರು ಹಾರಿಸ್ಕೋತಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ 1000 ಯೂನಿಟ್ಸ್ ಕೊಟ್ಟಿವಿ, ಎಕ್ಸ್ಟ್ರಾ 200 ಯೂನಿಟ್ಸ್ ರೆಕಾರ್ಡ್ಸ್ ಅವ್ರ ಹತ್ರ ಇಲ್ಲ ಅಂತ ಇವ್ರು ಹೇಳ್ತಾರೆ. ಸೊ ಇದೆಲ್ಲ ಬಿಗ್ ಹೆಡೇಕ್ ಯಾರಿಗ್ರಿ? ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ. ಸೊ ಇಲ್ಲಿ ಈ ರೀತಿ ಇದ್ದಾಗ ಪಾಸಿಬಿಲಿಟಿ ಓನರ್ ಡಿಪ್ರೆಷನ್ ಹೋಗೋ ಚಾನ್ಸಸ್ ಇರುತ್ತ್ರಿ? ಚಾನ್ಸಸ್ ಇರುತ್ತೆ ಅಲ್ಲ. ಈಗ ನಿಮಗೆ ಸಡನ್ ಬಂದು ನಾವು ಒಂದೇ ದಿನದಲ್ಲಿ 4 ಸಬ್ಜೆಕ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಕಾಲೇಜ್ಗೆ ಬರಲ್ಲ ಡಿಪ್ರೆಷನ್, ಕಾಲೇಜೇ ಬಿಟ್ಬಿಡ್ತೀರಿ. ಹೌದ್ರಿ? ಬಿಟ್ಬಿಡ್ತೀರಿ ಕಾಲೇಜ್. ಈಗ ನಿಮ್ಗೆ ಟೆನ್ಷನ್ ಆಗುತ್ತಿಲ್ರಿ? ಒಂದೇ ದಿವಸ 4 ಟೆಸ್ಟ್ 4 ಎಕ್ಸಾಮ್ಸ್ ಅಂದ್ರೆ ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು? ಬೋರ್ಡ್ ಆಗಿರೋರು ಬ್ರಾಡ್ ಮಾಡಿರೋರು ಕಾಲೇಜ್ಗೆ ಬರಲ್ಲ ಬಿಡ್ರಿ. ಅಟ್ಲೀಸ್ಟ್ ಉಳಿದವರು ನಾವು ಕಾಲೇಜ್ ಬಂದ್ಮೇಲೆ ಹೇಳ್ತೀವಿ. ನಾವು ಸಡನ್ ಆಫ್ ಸರ್ಪ್ರೈಸ್ ಟೆಸ್ಟ್ 4 ಸಬ್ಜೆಕ್ಟ್ ಸರ್ಪ್ರೈಸ್ ಟೆಸ್ಟ್ ಅಂತ ಹೇಳ್ಬಿಡ್ತೀವಿ. ಏನ್ ಮಾಡ್ತೀರಿ? ಬರೆಯುವುದೇ ಇಲ್ಲ, ಖಾಲಿ ಪೇಪರ್ ಕೊಟ್ಬಿಡ್ತೀರಿ. ಎಕ್ಸಾಮ್ ಬರೀತೀರಿ, ಎಕ್ಸಾಮ್ನಾಗ ಏನಂತ ಬರೀತೀರಿ? ಹೆಸರು ಎಷ್ಟು ಬಂದು ಕೊಟ್ಬಿಡ್ತೀರಿ, ಮಾರ್ಕ್ಸ್ ನೀವೇ ಹಾಕೊಂಡ್ಬಿಡ್ರಿ. ನೀವೇ ಆನ್ಸರ್ ಬರೀರಿ, ನೀವೇ ಮಾರ್ಕ್ಸ್ ಹಾಕೊಂಡ್ಬಿಡ್ರಿ, ಇಲ್ಲ ಕಾಪಿ ಮಾಡ್ತೀರಿ. ಸೊ ಜಸ್ಟ್ ಸಡನ್ ಆಗಿ ಬಂದರೆ ನಿಮ್ಗೆ ಟೆನ್ಷನ್ ಆಗುತ್ತಾ ಇಲ್ರಿ? ಯು ವಿಲ್ ಗೆಟ್ ಟೆನ್ಷನ್. ಸೊ ಈ ರೀತಿ ಮಿಸ್ಟೇಕ್ಸ್ ಆದಾಗ ಓನರ್ ಈಸ್ ನಾಟ್ ಏಬಲ್ ಟು ರನ್ ದ ಬಿಸ್ನೆಸ್. It will difficult for him to run a business if like that mistakes will happen. ಅರ್ಥ ಆಯ್ತ್ರಿ ಇದು ಪಾಯಿಂಟ್? ನೆಕ್ಸ್ಟ್ ಈಸ್ ಜಲ್ದಿ ಹೇಳಿ ಹೋಗ್ತೀನಿ ನಾನು. See, dependence on the foreign markets. Yes, see, for the large scale businesses in India, we can't provide a big market for them. Because of that, they have to depend on the foreign markets, and the price whatever price it is fixed in the foreign market, in that price they have to sell their products. See, for the large scale business, I told you they will bulk buying and bulk selling. And ಪದರ ಅಡ್ವಾಂಟೇಜ್ ಇಲ್ಲಿ ಇಂಡಿಯಾದಲ್ಲಿ ಅಷ್ಟು ಒಮ್ಮೆ ಟೋಟಲ್ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಯಾರಿಗೂ ಇಲ್ಲ. ಸೊ ಲಾರ್ಜ್ ಸ್ಕೇಲ್ ಬಿಸ್ನೆಸ್ಗೆ ದೇ ನೀಡ್ ಅ ಲಾರ್ಜ್ ಕೈಂಡ್ ಆಫ್ ಮಾರ್ಕೆಟ್. The size of market should be big. ಆ ರೀತಿ ಮಾರ್ಕೆಟ್ ನ ಇಂಡಿಯಾದಲ್ಲಿ ಯಾರಿಗೂ ಪ್ರೊವೈಡ್ ಮಾಡಕ್ ಇನ್ನೂವರೆಗೂ ಸಾಧ್ಯ ಆಗಿಲ್ಲ. ಸಮ್ ಆಫ್ ದ ಬಿಸ್ನೆಸ್ ಅದಾವ್ರಿ, ಇರುವಂತ ಮಾರ್ಕೆಟ್ ಅಲ್ಲೇ ತಮ್ಮ ಬಿಸ್ನೆಸ್ ರನ್ ಮಾಡತ್ತಾರ. ಬಟ್ ಒಂದೊಂದು ಬಿಸ್ನೆಸ್ ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಯಾವ್ದಾದ್ರು ಇಂಡಸ್ಟ್ರಿ ಅವ್ರಿಗೆ ಇನ್ನೂವರೆಗೂ ಕರೆಕ್ಟ್ ಆದಂತ ಮಾರ್ಕೆಟ್ ಸಿಕ್ಕಿಲ್ಲ. ಸೊ ದೇ ಆಲ್ ಆರ್ ಡಿಪೆಂಡೆಂಟ್ ಆನ್ ದಿ ಫಾರಿನ್ ಮಾರ್ಕೆಟ್ಸ್.
almost they are exporting their products. So ಇಲ್ಲಿ ಫಾರಿನ್ ಮಾರ್ಕೆಟ್ ಅಲ್ಲಿ ಡಿಪೆಂಡ್ ಆಗೋದ್ರಿಂದ ಏನಾಗುತ್ತೆ, ಒಂದು ನಾವು ಮಾಡಿದ ಪ್ರಾಡಕ್ಟ್ಗೆ ಆಲ್ರೆಡಿ ನಾವು ಟ್ಯಾಕ್ಸ್ ಪೇ ಮಾಡಿರ್ತೀವಿ. ಸೊ ಎಕ್ಸ್ಪೋರ್ಟ್ ಮಾಡೋದಕ್ಕೂ ನಾವು ಎಕ್ಸೈಸ್ ಡ್ಯೂಟಿ ಪೇ ಮಾಡಬೇಕಾ, ದಟ್ ಈಸ್ ಅ ಬರ್ಡನ್ ಫಾರ್ ದ ಕಂಪನಿ. ಅಲ್ಲೇ ಮತ್ತೆ ಅವ್ರು ಇಂಪೋರ್ಟ್ ಮಾಡ್ಕೋತಾರಂತ ಅಲ್ಲಿ ಒಂದು ಎಕ್ಸೈಸ್ ಡ್ಯೂಟಿ ಪೇ ಮಾಡಬೇಕು ಫಾರಿನ್ ಕಂಟ್ರಿದು. ದ ರೇಟ್ ಆಫ್ ಎಕ್ಸೈಸ್ ಡ್ಯೂಟಿ ವಿಲ್ ಬಿ ಡಿಫ್ರೆಂಟ್. ಒಂದೇ ಎಕ್ಸೈಸ್ ಡ್ಯೂಟಿ ಅಂತೂ ಇರಲ್ರಿ, ಸೇಮ್ ಅಲ್ರಿ ಟ್ಯಾಕ್ಸ್. ಇಂಡಿಯನ್ ಗೌರ್ಮೆಂಟ್ ಟ್ಯಾಕ್ಸ್ UK ಗೌರ್ಮೆಂಟ್ ಟ್ಯಾಕ್ಸ್ ಸೇಮ್ ಅದ ರೀ. ಈಗ GST ಬಂದದ, ಎಕ್ಸೈಸ್ ಡ್ಯೂಟಿ ಸೇಮ್ ಅದ ರೀ ಎಲ್ಲ ಕಂಟ್ರಿದು. ಸಿ ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ ಅಂದ್ರೆ ನಮಗೆ ಎಕ್ಸೈಸ್ ಡ್ಯೂಟಿ ಕಡಿಮೆ ಇರುತ್ತೆ, ಬಟ್ ಆ ಕಂಟ್ರಿದವ್ರು ಇಂಪೋರ್ಟ್ ಮಾಡ್ಕೋತಿರ್ತಾರೆ ಅಂದ್ರೆ ಅಲ್ಲಿ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಹೈ ರೇಟ್ ಪೇ ಮಾಡಬೇಕು, ಇಲ್ಲಿ ಲೋ ರೇಟ್ ಪೇ ಮಾಡಿರ್ತೀವಿ. ಬೋತ್ ಆರ್ ಬರ್ಡನ್ ಟು ಅಸ್. ಅಲ್ಲಿ ಆ ಮಾರ್ಕೆಟ್ ಅಲ್ಲಿ ಯಾವ ಪ್ರೈಸ್ ಪ್ರಾಡಕ್ಟ್ ನ ಸೇಲ್ ಮಾಡ್ತಿರ್ತಾರೆ ಸೇಮ್ ಪ್ರೈಸ್ ನಾವು ಪ್ರಾಡಕ್ಟ್ ನ ಸೇಲ್ ಮಾಡಬೇಕು. ಮೇ ಬಿ ಅದು 50 ರೂಪೀಸ್ ಇರ್ಬೋದು, 100 ರೂಪೀಸ್ ಇರ್ಬೋದು, ಇಲ್ಲ ಪೂರ್ತಿ ಲೋ ಕಾಸ್ಟ್ ಇರ್ಬೋದು. ಬಟ್ ನಮ್ಮ ಮಾರ್ಕೆಟ್ ಸಿಕ್ಕಿದ್ದಕ್ಕೆ ಯಾವ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಇರುತ್ತೋ ಅಷ್ಟೇ ಪ್ರೈಸ್ ಸೇಲ್ ಮಾಡಬೇಕು. ಅಂಡ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಲಾಸ್ ಆಗೋ ಚಾನ್ಸಸ್ ಅದ ರೀ. ಆಲ್ರೆಡಿ ಡಬಲ್ ಟ್ಯಾಕ್ಸ್ ಪೇ ಮಾಡಿರ್ತೀರಿ, ಪ್ಲಸ್ ಅಲ್ಲಿ ಎಷ್ಟು ಪ್ರೈಸ್ ಹೇಳ್ತಾರೆ ಅಷ್ಟೇ ಪ್ರೈಸಿಗೆ ಹೋಗಿ ಸೆಲ್ ಮಾಡಿ ಬರಬೇಕು. ಇಟ್ ವಿಲ್ ಲಾಸ್ ಟು ದ ಕಂಪ್ನಿ, ರೈಟ್? Why? Just because they don't have a big market in India. Understood this one? Next is cutthroat competition. Yes, just because of globalization, so many industries came to the India. MNC companies are already. So many MNC companies has installed their companies here, or companies run madatar. It is a big. They are giving a big difficult competition to the Indian companies. Why? One thing is all MNC companies are came from the developed countries. ಈಗಿರುವಂತ ಎಲ್ಲ MNC ಕಂಪನೀಸ್ ಡೆವಲಪ್ಡ್ ಕಂಟ್ರೀಸ್ ಇದು, ಅಲ್ಲಿಂದ ಬಂದಂತ ಕಂಪನೀಸ್. ಸೊ ಡೆವಲಪ್ಡ್ ಕಂಪನೀಸ್ ಮೇನ್ ಫೀಚರ್ ಏನು? ಡೆವಲಪ್ಡ್ ಕಂಪನೀಸ್ ಕೇಳಿರೇನ್ರಿ? ಎಕನಾಮಿಕ್ಸ್ PUC. Developed countries, developing countries, underdeveloped countries. ಯಾವ್ಯಾವ್ರಿ ಡೆವಲಪ್ಡ್ ಕಂಟ್ರೀಸ್? ಯಾವ? ಅಮೆರಿಕಾ, UK, ಯುನೈಟೆಡ್ ಕಿಂಗ್ಡಮ್, ಚೀನಾ ಮತ್ತು ರಷ್ಯಾ. ಡೆವಲಪಿಂಗ್ ಇಂಡಿಯಾ. ಅಂಡರ್ ಡೆವಲಪ್ಡ್ ಇಷ್ಟಂತ ನಾಲೆಜ್ ಇದಲ್ಲ ಸಾಕ್ರೆ, ಎಕನಾಮಿಕ್ಸ್ ಕಲ್ತಿದ್ದಕ್ಕೂ ಸಾಕ್ಬೇಕು ನೀವು. ಸೊ ಈ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಏನೇನು ಮೇನ್ ಫೀಚರು? ಒಂದು ಎಜುಕೇಶನ್ ಲೆವೆಲ್ ಹೈ ಇರುತ್ತೆ ಅವರು. ಸೊ ದ ವರ್ಕರ್ಸ್, ದ ಪೀಪಲ್ ಹೂ ಆರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್, ದೇ ವಿಲ್ ಬಿ ಸ್ಕಿಲ್ಡ್ ಲೇಬರ್ಸ್. ಹೌದ್ರಿ? ಅಲ್ಲಿರುವಂಥ ಅವ್ರ ಹತ್ರ ಇರುವಂಥ ನಾಲೆಜ್ ಆಗಿರ್ಬೋದು, ಅಥವಾ ಅವ್ರು ಯೂಸ್ ಮಾಡೋಂಥ ಮಷಿನರೀಸ್ ಆಗಿರ್ಬೋದು, ಅವೆಲ್ಲ ಹೈ ಕ್ವಾಲಿಟಿ ಹೈ ಸ್ಟ್ಯಾಂಡರ್ಡ್ ಮಷಿನರೀಸ್ ಯೂಸ್ ಮಾಡ್ತಾರೆ. ಪ್ಲಸ್ ದ ಕ್ಯಾಪಿಟಲ್ which they are going to invest in the company, that will be huge. Or capital GDP rate ಕಂಪೇರ್ ಮಾಡಿ ನೋಡಿರಿ, ಇಂಡಿಯಾದು ಡೆವಲಪ್ಡ್ ಕಂಟ್ರೀಸ್ GDP ರೇಟ್ ನಮ್ಕಿಂತ ಜಾಸ್ತಿ ಇರುತ್ತೆ ಅವ್ರು. ಸಪೋರ್ಟ್. ಸೊ ದೇ ಆರ್ ರೆಡಿ ಟು ಪರ್ಚೇಸ್ ಎನಿ ಕೈಂಡ್ ಆಫ್ ಬಿಸ್ನೆಸ್ and they are ready to pay any kind of amount to the workers. So here they will give a tough competition to the large scale businesses. ಯಾವ ರೀತಿ ಅಂದ್ರೆ maybe they will maintain a high quality products, quality maintain ಮಾಡ್ತಾರೆ, and the quantity, the promise is done to the customers. ಅವ್ರು ಏನೇ ಈಗ ಒಂದು ಸಡನ್ ಆಗಿ ಏನೇ ಒಂದು ಆನ್ಲೈನ್ ಆರ್ಡರ್ ಮಾಡಿದ್ರು ವಿತಿನ್ 3 days ಅಂದ್ರೆ ವಿತಿನ್ 3 days ಡೆಲಿವರಿ ಮಾಡ್ತಾರೆ. ಅಥವಾ ಹೋಲ್ಸೇಲರ್ಸ್ ಆಗಿರ್ಬೋದು. ಅಂಡ್ ದ ಪ್ರೈಸ್ or fix ಮಾಡೋಂಥ ಪ್ರೈಸ್, high quality products at low prices. Example, China malls, China products ಕ್ವಾಲಿಟಿ ಅಂತೂ ಹೇಳಕ್ಕಾಗಲ್ಲ, ಬಟ್ ಪ್ರೈಸ್ ಏನ್ ಕೇಳಿದ್ರಿ? ಕೋವಿಡ್ದು ಕ್ವಾಲಿಟಿ ಅದ ಬೇಡ್ರಿ, ಅದು ಪೂರ್ತಿ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅದು ಚೀನಾದಿಂದ ಬಂದಿದ್ದು. ಅದು ಫ್ರೀ ಆಫ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಜಾಸ್ತಿ ಇನ್ಕರ್ ಮಾಡಿದ್ ನಾವ, ಬಟ್ ಲಾಸ್ ಆಗಿದ್ ಮಾತ್ರ ಎಲ್ಲರಿಗೂ. ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲಾರ್ದು ಎಲ್ಲರೂ ಲಾಸ್ ಮಾಡ್ಕೊಂಡ್ರೆ ಅದು ಒಂದೇ ಪ್ರಾಡಕ್ಟ್ ನೋಡ್ರಿ. ಸೊ ಆ ರೀತಿ ಹೈ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ.
So they are going to give a big competition to the large scale businesses, right? ಯಾಕ್ರಿ ಇವತ್ತಿನ ಕ್ಲಾಸ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ? See, the next one is international complications and war. Yes. International complications, ಏನಾದರೂ ಇಂಟರ್ನ್ಯಾಷನಲ್ ಕಾಂಪ್ಲಿಕೇಶನ್ಸ್ ಆದ್ರ ಅಥವಾ ಎರಡು ಕಂಟ್ರೀಸ್ ಅಲ್ಲಿ ಏನಾದರೂ ಮಿಸ್ಬಿಹೇವಿಂಗ್ ಆದ್ರ ಅಥವಾ ಈಗ ವಾರ್ ಅಂತ ಆಗುತ್ತೆ, ಇಲ್ಲ ಬಾರ್ಡರ್ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದ್ರ, ಬಾರ್ಡರ್ಸ್ ಅಲ್ಲಿ ಸಡನ್ ಫೈರಿಂಗ್ ಆಗುತ್ತೆ. ಸೊ ಅವಾಗ ಎದ್ರ ಮೇಲೆ ಇಫೆಕ್ಟ್ ಆಗುತ್ತಾ? ಈ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೆ ಇಫೆಕ್ಟ್ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಆಫ್ ದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಡಿಪೆಂಡೆಂಟ್ ಆನ್ ದಿ ಫಾರಿನ್ ಮಾರ್ಕೆಟ್ಸ್. Always they used to export their products to the foreigners. ಹೌದಾ? ಸೊ ಈಗ ಯಾವುದೇ ಇಂಡಿಯಾ ಚೀನಾ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು, ಸಡನ್ ಆಗಿ ಬಾರ್ಡರ್ ಅಲ್ಲಿ ಏನಾದ್ರು ಒಂದು ಫೈರಿಂಗ್ ಆಯ್ತು ಅಥವಾ ಏನಾದ್ರು ಒಂದು ಮಿಸ್ಬಿಹೇವ್ ಆಯ್ತು ಅಂತ ಅಲ್ಲಿ ಎಲ್ಲಾ ರೀತಿ ಕಟ್ ಆಫ್ ಮಾಡ್ತಾರಿ. ಅಟ್ಲೀಸ್ಟ್ ಫಾರ್ 1 month or 2 months ಎಲ್ಲ ಎಕ್ಸ್ಪೋರ್ಟ್ಸ್ ಮತ್ತೆ ಇಂಪೋರ್ಟ್ ನ ಕ್ಲೋಸ್ ಮಾಡ್ತಾರೇನ್ರಿ. ಸೊ ಅವಾಗ who will bear the loss? See, large scale business are dependent on the foreign markets. ಈ 2 months to 3 months ವರೆಗೂ ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ನ ಕ್ಲೋಸ್ ಮಾಡಿದ್ರೆ ಅಪ್ ಟು 2-3 months ಇಲ್ಲಾಂದ್ರೆ ನಮಗೆ ಮಾರ್ಕೆಟ್ ಸಿಗಲ್ಲ. ಬಿಕಾಸ್ ವಿ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಫಾರಿನ್ ಮಾರ್ಕೆಟ್. ಚೀನಾ ಅಥವಾ ಪಾಕಿಸ್ತಾನ್ಗೆ ನಾವು ಎಲ್ಲ ಪ್ರಾಡಕ್ಟ್ನ ಸೆಂಡ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಎಕ್ಸ್ಪೋರ್ಟ್ ಕ್ಲೋಸ್ ಮಾಡಿದ್ರೆ 2-3 months ನಮ್ಗೆ ಲಾಸ್ ಅಲ್ಲ. ಅದಾದ್ಮೇಲೆ ಸೋ ಮೆನಿ ರೆಸ್ಟ್ರಿಕ್ಷನ್ಸ್ ಹಾಕಿ ನಮಗೆ ಎಕ್ಸ್ಪೋರ್ಟ್ ಫೆಸಿಲಿಟೀಸ್ ಕೊಡ್ತಾರೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕು. ನಮ್ಮ ಸೇಲ್ಸ್ಗೆ 3 ತಿಂಗಳು ಸೇಲ್ಸ್ ಇರಲ್ಲ, 3 ತಿಂಗಳು ಲಾಸ್ ಅಲ್ಲ ಕಂಪ್ನೀಸ್ಗೆ. Loss and profit in 3 ತಿಂಗಳು. That is a main disadvantage to the large scale businesses. And the last one is less adaptability. Yes. See, less adaptability means they can't easily adapt or they can't easily change their business to one to another. ಈಗೇನೋ ಸ್ಟೀಲ್ ಇಂಡಸ್ಟ್ರಿ ರನ್ ಮಾಡ್ತಿರ್ತಾರೆ. ಸಿ ಎಲ್ಲ ನೇಚರ್ ಆಫ್ ಬಿಸ್ನೆಸ್, ಎಲ್ಲ ಬಿಸ್ನೆಸ್ ನಾಲೆಜ್ ಇರೋರು ಈಸಿಲಿ ಅಡಾಪ್ಟ್ ಆಗ್ತಾರೆ. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಹೋಗಿ ನಿಮ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಯದ, ನಿಮ್ದು ಇನ್ಕಮ್ ಹೆಚ್ಚಾಗ್ಯದ ಅಂತ ನೀವು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಕನ್ವರ್ಟ್ ಆಗಿ ಅಂದ್ರೆ ಈಸಿಲಿ ಕನ್ವರ್ಟ್ ಆಗ್ತಾರ. ಈಗ ಹಾಕೋ ಇನ್ವೆಸ್ಟ್ಮೆಂಟ್ಗೆ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಈ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅವರು ಸಡನ್ ಆಗಿ ಮೀಡಿಯಂ ಸ್ಕೇಲ್ ಬಿಸ್ನೆಸ್ಗೂ ಅಥವಾ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಗೆ ಕನ್ವರ್ಟ್ ಆಗಲ್ಲ. ಬಿಕಾಸ್ ದೇರ್ ಮೆಂಟಾಲಿಟಿ ಮೊದಲಿಂದ ಈಗ ಒಂದು ಪ್ರಾಡಕ್ಟ್ ಇಂದ ಇನ್ನೊಂದು ಪ್ರಾಡಕ್ಟ್ಗೆ ಡೈರೆಕ್ಟಾಗಿ ಡೈವರ್ಸ್ ಆಗಿ ಅಂತಂದ್ರೆ ಅವ್ರು ಕೇಳೋದಿಲ್ಲ. It will be very difficult for them to adopt some other kind of businesses. ಯಾವ ಬಿಸ್ನೆಸ್ ರನ್ ಮಾಡ್ತಿರ್ತಾರೆ ಅದೊಂದೇ ರನ್ ಮಾಡಕ್ ರೆಡಿ ಇರ್ತಾರೆ. ಸ್ಟೀಲ್ ಇಂಡಸ್ಟ್ರಿ ಅದ, ಸ್ಟೀಲ್ ಇಂಡಸ್ಟ್ರಿ ಡೈರೆಕ್ಟ್ ಆಗಿ ಸಿಮೆಂಟ್ ಇಂಡಸ್ಟ್ರಿ ಜಂಪ್ ಆಗ್ರಿ ಅಂದ್ರೆ ದಟ್ ಈಸ್ ಡಿಫಿಕಲ್ಟ್ ಫಾರ್ ದಮ್. ಬಿಕಾಸ್ ಫಾರ್ ಲಾಂಗ್ ಇಯರ್ಸ್ ದೇ ಯೂಸ್ ಟು ರನ್ ದಟ್ ಸ್ಟೀಲ್ ಇಂಡಸ್ಟ್ರಿ ಇಟ್ ಸೆಲ್ಫ್. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ನಾಲೆಜ್ ಆಫ್ ದ ಸಿಮೆಂಟ್ ಇಂಡಸ್ಟ್ರಿ. ಅವ್ರಿಗೆ ಅದು ಮಾರ್ಕೆಟ್ ಹೆಂಗದ ಅಂತ ಗೊತ್ತಿಲ್ಲ, ಅದರಲ್ಲಿ ಯೂಸ್ ಮಾಡ್ತಾರೆ ರಾ ಮೆಟೀರಿಯಲ್ಸ್ ಗೊತ್ತಿಲ್ಲ, ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. So it is very difficult for them to run that business. Understood these things? ಅರ್ಥ ಆಯ್ತಾ ಇಲ್ರಿ ಇವತ್ತಿನ ಕ್ಲಾಸ್? Okay. So in our next class we will discuss medium scale industries.